ನೀವು ಇನ್ನೂ ಯಾವಾಗ ಮಾಡ್ಬೇಕಲ್ಲ ನಿಮಗೆ ಕೆಲಸ ಇದು ಎಷ್ಟು ವರ್ಷದ ಕನಸು ಗೊತ್ತಾರವೆ ನೀರು ಬಂದರೆ ಎಷ್ಟು ಬರ್ತದೆ ಗೊತ್ತಾ ಇಲ್ಲಿ. ಈ ಸ್ಟೇಡಿಯಂ ಬಡಾವಣೆ ಕಾಮಗಾರಿ ಗುತ್ತಿಗೆದಾರ ರವಿಕುಮಾರ್ ವಿ ಅಂತ ನನ್ನ ಹೆಸರು. ಹೀಗೆ ಕಾಮಗಾರಿ ಇದು 1,30,30,00,000 ವೆಚ್ಚದಲ್ಲಿ ಡ್ರೈನ್ ಮಾಡ್ತಾ ಇರೋದು ML ಅವರ ಅಧ್ಯಕ್ಷತೆಯಲ್ಲಿ, ಅವರ ಅನುದಾನದಲ್ಲಿ. ಇಲ್ಲೆಲ್ಲ ಮಳೆ ಬಂದರೆ ತುಂಬ ನೀರು ನಿಂತ್ಕತ್ತೆ ಆ ಥರ ಈ ಥರ ಅಂತ. ಈಗ ನಮ್ಮ ಐಡಿಯಾ ವೆಂಕಟೇಶ್ವರು ಮಾಜಿ ಕೌನ್ಸಿಲರ್ ಹೇಳ್ದಂಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಮಾಡ್ತಾಯಿದ್ದಾರೆ. ಇದನ್ನು ML ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ವೋ ಅಂತ ನಮ್ಗೆ ಗೊತ್ತಿಲ್ಲ ಅಂತೇಳಿ. ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ, ಎಲ್ಲೆಲ್ಲಿ ನೀರು ನಿಂತ್ಕೊಂಡು ತುಂಬ ಸೊಳ್ಳೆ ಇದೆ, ಈ ಥರ ಗಲೀಜಿದೆ ಅನ್ನೋ ಜಾಗದಲ್ಲಿ ನಾವು ಅವಶ್ಯಕತೆ ಇರೋ ಕಡೆ ಡ್ರೈನ್ ಮಾಡ್ತಾಯಿದ್ದೀವಿ ಹೊರತು ಚೆನ್ನಾಗಿರೋ ಜಾಗದಲ್ಲಿ ಬಿಟ್ಟು ಚೆನ್ನಾಗಿಲ್ಲದೆ ನೀರು ತುಂಬಿ ಎಲ್ಲೆಲ್ಲಿ ಗಲೀಜಾಗಿದೆಯೋ ಅಂಥ ಜಾಗದಲ್ಲಿ ನಾವು ಕಾಮಗಾರಿಯನ್ನು ಮಾಡ್ತಾಯಿದ್ದೀವಿ. ಬೇಕಾದ್ರೆ ಅದರದ್ದೆಲ್ಲ ವೀಡಿಯೋಗಳಿದ್ದಾವೆ. ಫಸ್ಟು ನಾವು ಡ್ರೈನ್ ಮಾಡಿರೋವು ಯಾವ ಜಾಗದಲ್ಲಿ ಮಾಡಿದ್ದೀವಿ ಏನು ಅಂದ್ಬಿಟ್ಟು ಆ ಥರ ರೀತಿಯಲ್ಲಿ CO ಮತ್ತು ನಿರ್ಮಿತಿ ಕೇಂದ್ರ ಇಂಜಿನಿಯರ್ ಸುಪ್ರೀತ್ ಅವ್ರು ಬಂದು ಜಾಗ ತೋರಿಸಿ ಇಂತಿಂಥ ಜಾಗದಲ್ಲಿ ಮಾಡಿ ಅಂತ ಅವ್ರ ಗೈಡ್ಲೈನ್ಸಲ್ಲಿ ನಾವು ಕಾಮಗಾರಿಯನ್ನು ಶುರು ಮಾಡಿದ್ದೀವಿ. ಮತ್ತು CO ಈಗ ನಮಗೆ ಚರಂಡಿಗೆ 1.5 ಅಡಿ ಲಿಂಕ್ ಕೊಟ್ಟಿದ್ರಲ್ಲ, ಇದು ಯಾವ ರೀತಿ ಸೂಕ್ತ? 2 ಅಡಿ ಚರಂಡಿಗೆ 1.5 ಲಿಂಕ್ ಅಂತಂದರೆ ಇದು ಮೇನ್ ರೋಡ್ ಇದೆ. ಈ ಸ್ಟೇಡಿಯಂ ಹಿಂದ್ಗಡೆ ವಿಶ್ವನಾಥ್ ಕಾಲೋನಿ ಲಿಂಕ್ ಆಗೋ ರಸ್ತೆಯಲ್ಲಿ ಒಂದು 3 ಮನೆ ನೀರು ಮಾತ್ರ 2 ಅಡಿಗೆ ಲಿಂಕ್ ಆಗಿ ಅದನ್ನು 1.5 ಅಡಿಯಲ್ಲಿ ಹೋಗುತ್ತೆ. ನೀರೆಲ್ಲ ಸಲೀಸಾಗಿ ವಾಟ ಕೊಟ್ಟಿದ್ವಿ, ನೀರೆಲ್ಲ ಸಲೀಸಾಗಿ ನೀರು ಹೋಗ್ತಾ ಇದೆ. ನೀರು ಹೋಗೋದ್ರಲ್ಲಿ ಎಲ್ಲೂ ನೀರು ನಿಂತಿಲ್ಲ, ಯಾವುದೇ ತೊಂದರೆ ಇಲ್ಲ. ಕಾಮಗಾರಿ ಎಲ್ಲ ಗುಣಮಟ್ಟದಲ್ಲಿ ಮಾಡಿದ್ದೀವಿ. ಅವರು ಕಳಪೆ ಅಂತ ಕೆಲಸ ಹೇಳ್ತಾ ಇಲ್ಲ. ಇಲ್ಲಿನ ವಾರ್ಡಿನ ಸದಸ್ಯರಾದಂಥ ಐಡಿಯಾ ವೆಂಕಟೇಶ್ ಮಿಲ್ ನಾಗರಾಜ್ ಅವರು ಅವ್ರು ಹೇಳ್ತಿರೋದು ಅವೈಜ್ಞಾನಿಕವಾಗಿ ಸೂಕ್ತವಾದ ಒಂದು ವ್ಯವಸ್ಥೆಯಲ್ಲಿ ನಡೆದಿಲ್ಲ. ಹೀಗಾಗಿ ಮಳೆ ಬಂದಾಗ ಇಲ್ಲಿ ನೀರು ಎಲ್ಲೆಲ್ಲ ಹೋಗಿ ಏನೇನಾಗಿ ಈ ಭಾಗದಲ್ಲಿ ಜನಗಳಿಗೆ ಸಮಸ್ಯೆ ಆಗ್ತದೆ ಅನ್ನೋದೊಂದು ದೂರ ಆಗ್ತಾ ಇದೆ. ಅದು ವಾರ್ಡ್ ಮೆಂಬರ್ ಇಲ್ಲಿ ಕೆಲವೊಂದು ಸರಿ ನೀರು ಬಂದಾಗ ಮನೆಗೆ ನೀರು ನಿಗ್ಗಿದೆ, ಸ್ವಲ್ಪ ತೊಂದರೆ ಇದೆ ಅಂದ್ಬಿಟ್ಟು ಇಂಜಿನಿಯರ್ನ ಕರೆದಿ ಅದನ್ನು ಸಿವನ್ ಕರೆದಿ ಅವರು ಬೇರೆ ಕಡೆ ಮಾರ್ಕಿಂಗ್ ಮಾಡಿ ಇಂಥ ಜಾಗದಲ್ಲಿ 2 ಅಡಿ ಡ್ರೈನ್ ಮಾಡಿ ಅಂತ ಅವ್ರು ಹೇಳಿದ್ರು ಅದನ್ನು ಸ್ಪಂದಿಸ್ತೇನೆ ಬೇರೆ ಕಡೆ ಮಾಡಿದ್ರು ಅಂದ್ಬಿಟ್ಟು ನಮ್ಮ ಐಡಿಯಾ ವೆಂಕಟೇಶ್ ಯಾವ ರೀತಿ ಮಾಡಿದಿರಿ, ಯಾವ ಕಡೆಯಿಂದ ಡ್ರೈನು ನೀವು ಎಷ್ಟು ಅಡಿ ಡ್ರೈನ್ ಮಾಡಿದಿರಿ, ಎಷ್ಟು ಅಡಿ ಡ್ರೈನ್ನ ಸ್ಟಮೋಟ್ರಿ ಡ್ರೈನ್ ಮಾಡಿದಿರಿ ಎಲ್ಲ ಮಾಹಿತಿ ಕೊಡಿ ಅಂತ ಕೇಳಿದ್ದೀನಿ. ಇಲ್ಲ ಆಗಿದೆ ಅಂತ ಹೇಳ್ತಾರೆ ಅಷ್ಟೇ ಹೊರತು 3 ಕೋಟಿ ಆಗಿದೆಯಾ, 2 ಕೋಟಿ ಆಗಿದೆಯಾ, 5 ಕೋಟಿ ಆಗಿದೆಯಾ ಸರಿಯಾದ ರೀತಿ ಇವತ್ತಿನವರೆಗೂ ಅವ್ರು ಮಾಹಿತಿ ಕೊಡ್ತಾಯಿಲ್ಲ. ML ಅವ್ರು ಬಂದು ಗುದ್ಲಿ ಪೂಜೆ ಮಾಡಿಬಿಟ್ಟು ಹೋಗಿ ಏನು 3,000 ಮೀಟ್ರು ಡ್ರೈನ್ ಆಗಿದೆ ಅಂತ ಹೇಳೋದ್ರು, ಆ 3,000 ಮೀಟ್ರ್ ಆಗಿದೆ ಅನ್ನೋದು ಮಾತ್ರ ನಮ್ಗೆ ಗೊತ್ತಿದೆ. ಆ್ಯಕ್ಷನ್ ಪ್ಲ್ಯಾನ್ ಇಲ್ಲ, ಒಂದು ಎಸ್ಟಿಮೇಟ್ ಇಲ್ಲ. ಈ ರೀತಿಯಲ್ಲಿ ಅವರು ಉಡಾಪೆ ಧೋರಣೆ ತೋರ್ಕೊಂಡು ಇಂಜಿನಿಯರು ಬರ್ತಾರೆ, ಅವರು ಸರಿಯಾದ ರೀತಿಯಲ್ಲಿ ಇಲ್ಲಿ ನಿಂತ್ಕೊಂಡು ನಿರ್ವಹಣೆ ಮಾಡ್ತಾಯಿಲ್ಲ. ಯಾರೋ ಅವ್ರ ಹೆಸರು ಸುಪ್ರೀತ್ ಅಂತೇಳಿ, ನಿರ್ಮಿತಿ ಕೇಂದ್ರ. ಹಾಗಾಗಿ ಇದನ್ನು ವೈಜ್ಞಾನಿಕವಾಗಿ ಮಾಡಬೇಕಾದಂಥ ಮುಖ್ಯ ಅಧಿಕಾರಿಗಳು ಕೇಳಿದ್ರೆ ನಮ್ಮದೆಲ್ಲ ಫಂಡು, ಅದು ನಿರ್ಮಿತಿ ಕೇಂದ್ರದ್ದು, ಅವ್ರು ಮಾಡ್ತಾರೆ. ನಮ್ಮದು ಏನಿದ್ರು ಜಾಗವನ್ನು ವೆಕೆಟ್ ಮಾಡಿಸ್ಕೊಡ್ಸೋದು ಅಷ್ಟೇ ನಮ್ಮ ಜವಾಬ್ದಾರಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಮುಖ್ಯ ಅಧಿಕಾರಿಗಳು ಹೇಳ್ತಾರೆ. ಮುಂದಿನ ಕ್ರಮ ಏನಿಲ್ಲ, ಇದನ್ನು ಸರಿಪಡಿಸಲಿಲ್ಲ ಅಂತಂದರೆ ಈ ಥರ ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಿದ್ದಾರೆ, ತಾವು ಬಂದು ವಿಸಿಟ್ ಮಾಡಬೇಕು ಅಂತೇಳಿ ಅವ್ರಿಗೊಂದು ಲೆಟ್ರ್ ಬರೀತೀನಿ. ಅದಾಗಲಿಲ್ಲ ಅಂತಂದರೆ ಇಲ್ಲಿರೋ ಸಾರ್ವಜನಿಕರು ಕರ್ಕೊಂಡೋಗಿ ಏನು ಕ್ರಮ ಕೈಗೊಳ್ಳಬೇಕು ಅದನ್ನು